ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. UGCET ಆರ್ KCET 2024 ಅಪ್ಡೇಟ್ಗೆ ಸ್ವಾಗತ. ಏನಪ್ಪ ಅಂತಂದರೆ, ಒಂದು ಯಾರೆಲ್ಲ ನೋಡ್ತಿದ್ರು ಅಂತಂದರೆ ಈ ವಿಡಿಯೋ ಖಂಡಿತ ಇಂಜಿನಿಯರಿಂಗ, BS ನರ್ಸಿಂಗ, ಅಗ್ರಿಕಲ್ಚರ, B ಫಾರ್ಮಾ, ವೆಟರ್ನರಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ. ಸೊ ಎಲ್ಲರೂ ಕೂಡ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳೋಕ್ಕೆ ನಾನು ಸ್ವಲ್ಪ ನಿಮಗೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದನ್ನೇನಾದರೂ ಮಾಡದೆ ಹೋಗಿದ್ರೆ ನಿಮಗೆ ಮುಂದೆ ಸೀಟ್ ಸಿಗುವಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು, ಅಥವಾ ಸೀಟು ಕೂಡ ಸಿಗದೇನೂ ಹೋಗ್ಬೋದು. ಓಕೆ, ನೆನ್ಪಿಟ್ಕೋಬೇಕು. ಎಷ್ಟೊಂದು ಹುಡುಗರು ನನಗೆ ಪದೇ ಪದೇ ನನಗೆ ಕಮೆಂಟಲ್ಲಿ ಹಾಕ್ತಿದ್ರಿ, ನಂದು ಆಪ್ಷನ್ ಎಂಟ್ರಿ ಆಗಿದೆ ಇಲ್ಲ ಅಂತಂದು ಕನ್ಫರ್ಮೇಷನ್ ಮಾಡೋದು ಹೇಗೆ ಅಂತಂದರೆ, ಒಂದು ನೆನ್ಪಿಟ್ಕೋಬೇಕು. ಇವಾಗ ನೀವೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಓಕೆ 1 2 3 ಅಂತಂದು ಕೊಟ್ಟಿದ್ದೀರಾ, ಲಾಸ್ಟ್ಗೆ ಒಂದು ಪ್ರಿಂಟ್ಔಟ್ ಕೂಡ ತೊಗೊಂಡಿದ್ದೀರಾ, ಅಥವಾ PDF ಆದರೂ ಡೌ ಮಾಡ್ಕೊಂಡಿದ್ದೀರಾ. ಓಕೆ, ನೀವು ಕೊನೆಗೆ ಒಂದು ಶಾರ್ಟರ್ ಡೀಟೇಲ್ಸ್ ಅಂತ ಏನಾದರೂ ಕ್ಲಿಕ್ ಮಾಡಿಕೊಂಡು PDF ತೊಗೊಂಡಿರ್ತೀರಿ ನೋಡ್ರಿ, ಅದು ನಿಮಗೆ PDF ಜಸ್ಟ್ ಅನಲೈಸಿಸ್ ಮಾಡೋಕ್ಕೆ, ಅದನ್ನೇನು ಎಲ್ಲೂ ಕೂಡ ಅಡ್ಮಿಷನ್ಗೂ ಕೇಳಲ್ಲ, ಎಲ್ಲೂ ಕೂಡ ಬೇಕಾಗೂ ಇಲ್ಲ. ಓಕೆ, ನೀವು ಯಾವ ರೀತಿ ಮಾಡಿದ್ರೆ ಅಂತಂದು ಜಸ್ಟ್ ಒಂದು ಅನಲೈಸಿಸ್ ಮಾಡೋಕ್ಕೆ. ನಿಮ್ಮದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಚೆಕ್ಔಟ್ ಮಾಡೋದು ಯಾವ ರೀತಿ ಅಂತಂದರೆ, ಒಂದು ನೆನ್ಪಿಟ್ಕೋಬೇಕು. ವೆಬ್ಸೈಟಲ್ಲಿ ಹೋಗ್ತೀರಾ, ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋಗ್ತೀರಾ. ಹೋದ ತಕ್ಷಣ ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡಿಕೊಂಡು, ನೀವು ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತವೆ. ನೀವು 1 2 3 ಎಲ್ಲ ನೋಡಿ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ. ಓಕೆ, ಸೇವ್ ಆ್ಯಂಡ್ ಸಬ್ಮಿಟ್ ಲಾಸ್ಟ್. ಓಕೆ, ಕೊನೆಯದಾಗಿ ನೀವು ಯಾವಾಗ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿರ್ತಾರೋ ಅದು ನಿಮ್ಮ ಫೈನಲ್ ಆಗಿರ್ತದೆ. ಓಕೆ, ನೀವು ಮತ್ತೆ ವಾಪಸ್ ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ಕೂಡ ಇನ್ನೊಂದು ಸರ್ತಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ, ಅದು ಫೈನಲ್ ಮತ್ತೆ. ಓಕೆ, ಮೊದಲದ್ದು ಹೋಗುತ್ತೆ, ಮತ್ತು ಈ ಸರ್ತಿ ವಾಪಸ್ ರೀಕ್ರಿಯೇಟ್ ಆಗಿ ವಾಪಸ್ ಇದಾಗಿರ್ತದೆ. ಅಂದರೆ ಕೊನೆಯ ಸರ್ತಿ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರಿ ನೋಡ್ರಿ, ಅದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೈನಲ್. ಓಕೆ, ಅದನ್ನ ಎಷ್ಟು ಸರ್ತಿ ಆದರೂ ನೀವು ಮಾಡ್ಕೋಬೋದು. ಅಂದರೆ ಈಗ ಒಂದು ಸರ್ತಿ ಆಪ್ಷನ್ ಎಂಟ್ರಿ ಮಾಡೋಕೆ ಒಂದು 10 ಸರ್ತಿ ಕೊಟ್ಟಿರ್ತಾರೆ. ಯಾಕಂದರೆ ಎವ್ರಿ 2 ಮಿನಿಟ್ಸ್ಗೊಮ್ಮೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಂತ ಅವ್ರು ಕೊಟ್ಟಿದ್ದಾರೆ. ಸೊ ಆ ಕಾರಣ ಏನು ಮಾಡ್ತೀರಿ, ನೀವು ಅವಾಗ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರ್ತಾರೆ. ಕೊನೆಯದಾಗಿ ಯಾವಾಗ ಮಾಡ್ತೀರೋ ಅದು ನಿಮಗೆ ಫೈನಲ್. ಓಕೆ, ಅದಾದ ನಂತರ ನೀವು ನೆನ್ಪಿಟ್ಕೋರಿ, ನೀವು ಕಾಲೇಜಸ್ನ ಆರ್ಡರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದು ನಿಮಗೆ ತಿಳ್ಕೊಬೇಕು. ಓಕೆ, ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ, ನೀವು ಡೀಟೇಲ್ಸ್ ಅಂತ ತಗೊಂಡು PDF ಡೌ ಮಾಡ್ಕೊತೀರಿ ನೋಡ್ರಿ, ಆ ಡೌ ಮಾಡ್ಕೊಂಡು ಆದಮೇಲೆ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಕೆಲವೊಂದಿಷ್ಟು ಹುಡುಗರು ಏನು ಮಾಡಿದಾರೆ ಅಂತಂದರೆ, CS ಹಾಕೋಕೆ ಹೋಗ್ಬಿಟ್ಟು, ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಹಾಕೋಕೆ ಹೋಗ್ಬಿಟ್ರು. CS ಅಂತ ಕಾಣಿಸುತ್ತೆ, ಮುಂದೆ ನಿಮಗೆ ಬೇರೆ ಬೇರೆ ಕೋರ್ಸಸ್ ಇರ್ತವೆ. ಓಕೆ, ಅಂತಂದರೆ ಕಂಪ್ಯೂಟರ್ ಸೈನ್ಸಸ್ ಹಾಕೋಕೆ ಹೋಗ್ಬಿಟ್ಟು ಕಂಪ್ಯೂಟ್ರು ಬೇರೆ ಇನ್ಫಾರ್ಮೇಷನು ಅಥವಾ ಬೇರೆ ಬೇರೆ ಕೋರ್ಸಸ್ನ ಹಾಕಿಬಿಟ್ಟಿದ್ದಾರೆ. ಆ ರೀತಿ ಆಗ್ಬಾರ್ದು ಅಂತಂದರೆ ಒಂದು ಡೀಟೇಲ್ಸ್ನ ತಗೊಂಬಿಟ್ಟು ನೋಡ್ಕೋರಿ. ಕೆಲವೊಂದಿಷ್ಟು ಹುಡುಗರು BS ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಹಂಗೆ ಆಗ್ತಿದೆ, GG ಹಾಕೋಕೆ ಹೋಗ್ಬಿಟ್ಟು GP ಹಾಕಿದ್ದಾರೆ. ಓಕೆ, ನೀವು GP ಅಲಾಟ್ಮೆಂಟ್ ಆದರೆ ಎಷ್ಟು ಸಮಸ್ಯೆ ಅಂತಂದರೆ, 1 ಲಕ್ಷ ರೂಪಾಯಿ ಫೀಸ್ ಇಲ್ಲಿ ಕಟ್ಟಬೇಕಾಗುತ್ತೆ. 1 ಲಕ್ಷ ರೂಪಾಯಿ ಏನಕ್ಕೆ ಕಟ್ಟಕ್ಕೆ ಹೋಗ್ತಾರೆ ಅಂದರೆ, ಒಂದು ನೆನ್ಪಿಟ್ಕೋರಿ, ಏನಂತಂದರೆ ಈ 1 ಲಕ್ಷ ಕೊಟ್ಟು ಕಟ್ಟೋಂಗಾಗಿತ್ತಂದ್ರೆ, ಅಂದರೆ ಅಡ್ಮಿಷನ್ ಮಾಡಿಸ್ಕೊಳಕ್ಕಾಯ್ತಂದರೆ ನಾವು ಏನಕ್ಕೆ KE ಅದಂದ್ರೆ KCET ಬರೋದು, KEದಲ್ಲಿ ಬಂದುಬಿಟ್ಟು ಇಷ್ಟೆಲ್ಲ ಒದ್ದಾಡಿಬಿಟ್ಟು ಏನಕ್ಕೆ ಅಡ್ಮಿಷನ್ ಮಾಡಿಸ್ಬೇಕತ್ತು. ಓಕೆ, ಅದನ್ನ ನೆನ್ಪಿಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರಂತ ಇನ್ನೊಂದು ಸರ್ತಿ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಇನ್ನೊಂದು ಕೊನೆಯದಾಗಿ, ಯಾರೆಲ್ಲ ಇವಾಗ ಆಪ್ಷನ್ ಎಂಟ್ರಿ ಮಾಡಿದಿರೋ ಅಥವಾ ಮಾಡದೇ ಇಲ್ಲವೋ, ನೀವು ಆಪ್ಷನ್ ಎಂಟ್ರಿ ಮಾಡಿ ಆದ ಮೇಲೆ ಎವ್ರಿ 2 ಅವರ್ಸ್ಗೊಮ್ಮೆ, ಅಟ್ಲೀಸ್ಟ್ 2 ಅವರ್ಸ್ಗೊಮ್ಮೆ ಏನು ಮಾಡೋಕ್ಕಂತಂದರೆ, ನೀವು ಆಪ್ಷನ್ ಎಂಟ್ರಿ ಒಳಗೆ ಲಾಗಿನ್ ಆಗಿರಿ. ಏನಾದರೂ ಚೇಂಜಸ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು. ಇದು ಏನಕ್ಕೆ ಹೇಳ್ತೀನಿ ಅಂತಂದರೆ, ನೀವೇನು ಮಾಡಿದಿರ ಅಂತಂದರೆ, ಎಷ್ಟೋ ಕಡೆ ನೀವು ಇವಾಗ ವೆರಿಫಿಕೇಷನ್ ಸ್ಲಿಪ್ನ ಎಲ್ಲರೂ ಕೂಡ ಶೇರ್ ಮಾಡಿರ್ತೀರ. ಸೊ ಯಾರಾದರೂ ಒಬ್ಬ ಸ್ಟೂಡೆಂಟ್ಸ್ ಅಥವಾ ಯಾರಿಗೆ ನಿಮ್ಗೆ ಗೊತ್ತಿಲ್ಲದೆ ಇರೋನು, ಅಥವಾ ನಿನ್ಗೆ ಆಗದೇ ಇರೋನು, ಅಥವಾ ನಿಮಗೆ ಗೊತ್ತಿದ್ರು ಕೂಡ ಅವನಿಗೇನು ಕೂಡ ಗೊತ್ತಾಗದೆ ಏನು ಮಾಡ್ತಾರೆ ಅಂತ, ಕೆಲವೊಬ್ಬರು ವೆರಿಫಿಕೇಷನ್ ಸ್ಲಿಪ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಲಾಗಿನ್ ಆಗಿಬಿಟ್ಟು, ಅಂದರೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಏನಾದರೂ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಚೇಂಜಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಕೆಲವೊಂದು ಸರ್ತಿ ಆಗಿದಾವೆ, ಎಷ್ಟೋ ಹುಡುಗರದ್ದು ನೋಡಿದ್ದೀನಿ ನಾನು. ಸೊ ಹಂಗಾಗಿಬಿಟ್ಟು ಕರೆಕ್ಟಾಗಿ ಇವಾಗಲೇ ಹೇಳ್ತೀನಿ, ಲಿಮಿಟೇಷನ್ ಅಂತೂ ಏನಿರಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಎಷ್ಟಾದರೂ ಹಾಕೋರಿ, ಸಾಧ್ಯ ಆದಷ್ಟು ನಿಮ್ಮ ಆಪ್ಷನ್ ಎಂಟ್ರಿನ 2 ಅವರ್ಸ್ಗೊಮ್ಮೆ ಬಿಟ್ಟು ಲಾಗಿನ್ ಆಗಿಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಮಾಕ್ ಅಲಾಟ್ಮೆಂಟನ್ನು ಕೂಡ ಇನ್ನೂ ಕೂಡ ಶಾರ್ಟೇಜ್ ಟೈಮ್ ಉಳಿತಾ ಇದೆ. ಮಾಕ್ ಅಲಾಟ್ಮೆಂಟ್ ಕೂಡ ಸದ್ಯದಲ್ಲೇ ಬರ್ತದೆ. ನಾಳೆ ಬೆಳಗ್ಗೆ 8 ಗಂಟೆ ಅಂತ ಕೊಟ್ಟಿದ್ದಾರೆ, ಬಟ್ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ. ಆದಷ್ಟು ಇನ್ನೂ ಕೂಡ ಮಾಡಿಲ್ವೋ, ಯಾರೆಲ್ಲ ಮಾಡಿಲ್ವೋ ಇವಾಗಲೇ ಮಾಡ್ಕೋರಿ. ಮತ್ತು ಯಾಕಂದರೆ ಇವಾಗ ಯಾವುದೇ ರೀತಿ ಒಂದು ಸರ್ವರ್ ಬಿಸಿನೂ ಕೂಡ ಬಂದಿಲ್ಲ, ಆರಾಮ್ಸೆಗೆ ಮಾಡ್ಬೋದು. ಈ ಆಪ್ಷನ್ ಎಂಟ್ರಿ ಬಗ್ಗೆ ಏನಕ್ಕೆ ಪದೇ ಇಷ್ಟೊಂದು ನಾನು ಮಾತಾಡ್ತಿದ್ದೀನಪ್ಪ ಅಂತಂದರೆ, ಇದೇ ನಿಮ್ಮ ಒಂದು ಮುಂದೆ ನಿಮಗೆ ಸೀಟ್ ಸಿಗೋದು ಬಿಡೋದು ಎಲ್ಲನೂ ಕೂಡ ಡಿಫೆಂಡ್ ಆಗೋದು ಇಲ್ಲೇ. ಓಕೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೂಡ ಚೇಂಜಸ್ ಮಾಡ್ಕೋಬೋದು. ಅವಾಗ ನಿಮಗೆ ಒಂಥರ ಅನಿಸುತ್ತೆ, ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಕೆಲವೊಂದಿಷ್ಟು ಹುಡುಗರು ಸೀಟ್ ಸಿಗೋಲ್ಲ. ಇನ್ ಕೇಸ್ ಸೀಟ್ ಸಿಕ್ಕರು ಕೂಡ ಯಾವುದ್ಯಾವುದೋ ಸಿಕ್ಕಿರುತ್ತೆ, ಅಂಥವ್ರಿಗೆ ಡಿಮೋಟಿವೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ನಂಗೆ ಸೀಟ್ ಸಿಗುತ್ತೆ ಇಲ್ಲ ಬಿಡಪ್ಪ ಅಂತಂದು ಈ ಥರ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಸರಿನಾ? ಹಂಗೆ ಆಗಬಾರ್ದು. ಅಂದರೆ ಇವಾಗಲೇ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿ, ಇವತ್ತೊಂದು ದಿನ ಟೈಮ್ ಅದ, ಆರಾಮ್ಸೆಗೆ ಮಾಡಿರಿ, ಎಲ್ಲನೂ ಕೂಡ ಒಳ್ಳೇದಾಗುತ್ತೆ. ಎಲ್ಲರೂ ಕೂಡ ಚೆನ್ನಾಗಿ ಸೀಟ್ ಸಿಗ್ತವೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ಬೇರೆ ಯಾರಿಗಾದ್ರೂ ಗೊತ್ತಿರೋ ಕೈಲಾದರೂ ಆಪ್ಷನ್ ಎಂಟ್ರಿ ಮಾಡಿಸ್ಕೊರಿ. ಆಪ್ಷನ್ ಎಂಟ್ರಿ ಲೈವ್ ಡೆಮೋ ವೀಡಿಯೋಸು ಕಮೆಂಟ್ ಸೆಕ್ಷನ್ ಪಿನ್ನಲ್ಲಿ ಇರ್ತವೆ. ಸರಿ, ಬಾಯ್.